ಗುಡ್ ಮಾರ್ನಿಂಗ್ ಬಸ್ಸು. ವೆರಿ ಗುಡ್ ಮಾರ್ನಿಂಗ್ ಬಸ್ಸು. ಅರೆ ಇದೇನಿದು ಹೊಸ ಅವತಾರ? ನಂದಂಗಿರ್ಲಿ, ನೀನೇನು ದಿಟ್ಟು ನಂತರನೇ ಶೇವಿಂಗು ಕಟಿಂಗು ಮಾಡ್ಕೊಂಡು ಫುಲ್ ಸ್ಮಾರ್ಟ್ ಆಗಿದ್ಯಾ. ನೀನೇ ಹೇಳಿದಲ್ಲ ಬಾಸು ಪಾರ್ಟ್ 2 ಅಂತ, ಅದಕ್ಕೋಸ್ಕರ ಪ್ರಿಪೇರ್ ಆಗಿದ್ದೀನಿ. ಪಾರ್ಟ್ 2ನಾ? ಇದೇನು ಬಾಸು ನೀನು ಹೇಳಿದ್ ನಿಂಗೆ ಮರ್ತೋಯ್ತಾ? ಅದೇ ಬಾಸು, ಬಿಗ್ ಬಾಸು, ಟ್ವಿನ್ಸು, ಚಾನ್ಸು ಅಂತ ಏನು ಹೇಳ್ದಂಗಿತ್ತು. ವಾ ಅದಾ? ಅದೇ ಬಾಸು, ಕಂಟಿನ್ಯೂ ಮಾಡು ಬಾಸು. ಅದೇನಂದ್ರೆ ನಮ್ಮ ಬಾಸು ಕಿಚ್ಚ ಅವರು 1 to 11 ಸೀಸನ್ವರೆಗೂ ಬಿಗ್ ಬಾಸ್ನ ಹೋಸ್ಟ್ ಮಾಡಿದ್ರು. ಅದಾದ್ಮೇಲೆ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಇಂದನೇ ರಿಟೈರ್ಮೆಂಟ್ ಪೋಸ್ಟ್ ಕೂಡ ಮಾಡಿದ್ರು. ಆದ್ರೆ ನಮ್ಮ ಕನ್ನಡಿಗರು ಸುದೀಪ್ ಇಲ್ಲದೆ ನಾವು ಶೋ ನೋಡೋದಿಲ್ಲ ಅಂತ ಹೇಳಿದಕ್ಕೆ ಮತ್ತೆ ಸುದೀಪ್ ಅವರು 4 ಸೀಸನ್ ಕಂಡೀಷನ್ ಹಾಕಿ ಮತ್ತೆ ಕಂಬ್ಯಾಕ್ ಮಾಡಿದ್ರು. ಅದ್ರಲ್ಲಿ ಆಲ್ರೆಡಿ 1 ವರ್ಷ ಮುಗ್ದೋಗಿದೆ. ಇದೊಂದು ವರ್ಷ ಬಿಟ್ರೆ ಇನ್ನು ಮಿಕ್ಕಿರೋದು 2 ವರ್ಷ. ಸೊ ಈ ಗ್ಯಾಪ್ ಅಲ್ಲಿ ನಮ್ಮ ಬಾಸ್ ಎದುರುಗಡೆ ನಮ್ಮ ಟ್ಯಾಲೆಂಟ್ನ ತೋರಿಸಿ ಸೈ ಅನ್ನಿಸ್ಕೊಳ್ಳೋಣ ಅಂದ್ರೆ ಆಪರ್ಚುನಿಟೀಸೇ ಸಿಗ್ತಾ ಇಲ್ಲ. ಹಾಗಾದ್ರೆ ನಾವಿಬ್ರು ಟ್ವಿನ್ಸು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಲ್ವಾ ಬಾಸು? ಆಗುತ್ತೆ, ನಾವಿಬ್ರು ಸೇರ್ಕೊಂಡು ಏನಾದ್ರು ಮಾಡಿದ್ರೆ. ನಾನು ಹೇಳಿದ್ದು ಆ ಅರ್ಥದಲ್ಲ. ಮತ್ತೆ ನಾವಿಬ್ರು ಸೇರ್ಕೊಂಡು ಏನಾದ್ರು ಕಂಟೆಂಟ್ ಮಾಡಿ ಆಡಿಯನ್ಸ್ಗೆ ಮತ್ತೆ ಚಾನಲ್ಗೆ ರೀಚ್ ಆದ್ರೆ ಖಂಡಿತ ನಮಗೂ ಚಾನ್ಸ್ ಸಿಗುತ್ತೆ ಅಂತ ಹೇಳಿದೆ. ಹಂಗ ನಾನೇನೋ ಬೇರೆ ಅನ್ಕೊಂಡ್ಬಿಟ್ಟೆ. ಆದ್ರೆ ಈ ಚಾನಲ್ ಅವರು TRPಗೋಸ್ಕರ ಅವ್ರು ಚೌಕಟ್ ಬಿಟ್ಟು ಆಚೆ ಬರ್ತಾನೆ ಇಲ್ಲ. ಇದೇನ್ ಬಾಸು, ಚಾನಲ್ ಅವ್ರಿಗೆ ಇಂಡೈರೆಕ್ಟ್ ಆಗಿ ಉಗಿತಾ ಇದೆಯಾ? ಅವ್ರಿಗೆ ಉಗಿದ್ರೆ ಅವ್ರು ನಮ್ಗೆ ಚಾನ್ಸ್ ಕೊಡ್ತಾರ? ಉಗಿತಾ ಇಲ್ಲಪ್ಪ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಇವಾಗ ನೋಡು, ಒಂದಿಷ್ಟು ಜನ ಒಂದು ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕಟ್ ಮಾಡಿದ್ರೆ ಅವರೇ ಸೇಮ್ ಇನ್ನೊಂದು ಚಾನಲ್ ಅವರೇ ಇರ್ತಾರೆ. ತಿರ್ಗಾ ಅಲ್ಲಿಂದ ಕಟ್ ಮಾಡಿದ್ರೆ ಇನ್ನೊಂದು ಯಾವ್ದೋ ರಿಯಾಲಿಟಿ ಶೋನಲ್ಲೂ ಅವರೇ ಇರ್ತಾರೆ. ಸೊ ನೋಡಿರೋ ಮುಖಗಳನ್ನ ನೋಡಿ 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 ಆಡಿಯನ್ಸ್ಗೆ ಬೋರ್ ಆಗಿರುತ್ತೆ. ನಮ್ಮಂತ ಹೊಸಬ್ರಿಗೆ ಏನಾದ್ರು ಚಾನ್ಸ್ ಕೊಟ್ರೆ ನಾನು ಹೇಳ್ತೀನಿ ಮಾರಿ ಹಬ್ಬನೇ ಅಲ್ವಾ? ಎಕ್ಸಾಕ್ಟ್ಲಿ. ಈಗ ಏನ್ ಮಾಡೋಣ ಬಸ್ಸು? ಕಂಟೆಂಟ್ ಮಾಡೋಣ. ಏನ್ ಕಂಟೆಂಟ್ ಹೇಳು ಬಸ್ಸು? ಹೇಳ್ತೀನಿ, ಪಾರ್ಟ್ 3 ಹೇಳ್ತೀನಿ. ಬೇಗ ಫಾಲೋ ಮಾಡ್ಕೊಳ್ಳಿ. ಹಾಗೆ ಕಲರ್ಸ್ ಕನ್ನಡ, ಬಿಗ್ ಬಾಸ್, ಜಿಯೋ ಹಾಟ್‌ಸ್ಟಾರ್ನ ಟ್ಯಾಗ್ ಮಾಡೋದು ಮರಿಬೇಡಿ. ಹೌದು ಸ್ವಾಮಿ.